ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಟುಡೇ ಇಸ್ ಮೈ ಸ್ಪೆಷಲ್ ವಿಡಿಯೋ. ಬಾಡಿ ಫಿಟ್ ಆರ್ ವರ್ಕೌಟ್ ಬಗ್ಗೆ ಎಲ್ಲ 30 ಡೇಸ್ ಚಾಲೆಂಜ್ ತೊಗೊಂಡ್ರೆ ನಾನು 60 ಡೇಸ್ ಚಾಲೆಂಜ್ ತೊಗೊಳ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ಸ್ವಲ್ಪ ದಪ್ಪ ಆಗಿದ್ದೀನಿ ಅನ್ನೋದಕ್ಕಿಂತ ಸಕ್ಕತ್ತಾಗಿ ದಪ್ಪ ಆಗಿದ್ದೀನಿ. ಹೇಗೋ ಮುಂಚೆ ಡಯಟ್ ಮಾಡ್ತಾ ಇದ್ದೆ, ಬಾಡಿ ಬ್ಯಾಲೆನ್ಸ್ ಆಗಿತ್ತು. ಬಟ್ ಇವಾಗ ಬಾಡಿ ಆದಿ ತಪ್ಪಿಟ್ಟಿದೆ. ಅದಕ್ಕೆ 60 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಮಾಡಲೇಬೇಕು ಅಂತ ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ಎಲ್ಲರೂ ಕೇಳಿದಾಗ ಮಂಡೆಯಿಂದ ಶುರು ಮಾಡ್ತೀನಿ, ನೆಕ್ಸ್ಟ್ ಮಂತಿಂದ ಶುರು ಮಾಡ್ತೀನಿ, ಅಥವಾ ಮಂತ್ ಬಿಗಿನಿಂಗಿಂದ ಶುರು ಮಾಡ್ತೀನಿ ಅಂತ ಕಳ್ಳಾಟ ಆಡ್ತಾ ಇದ್ದೆ. ಈಗ ಕಳ್ಳಾಟಗಳೆಲ್ಲ ಬೇಡ, ವರ್ಕೌಟ್ ಮಾಡೋಣ, ಮಾಡಲೇಬೇಕು ಅಂತ ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ. ಹಾಗೆ 60 ಡೇಸ್ ಯಾಕೆ ಚಾಲೆಂಜ್ ತೊಗೊಂಡೆ ಅಂದರೆ, ಬಟ್ಟೆಗಳಲ್ಲಿ ಹೇಗೆ ಹಳೆ ಕೊಳೆ ಇದೆ ಅಂತ ಹೇಳ್ತೀವಲ್ಲ, ಹಾಗೆ ನನ್ನ ಬಾಡಿಲೂ ಸಮೇತ ಹಳೆ ಫ್ಯಾಟ್ ಇದೆ. ಅದು ಕರಗಕ್ಕೆ ಮೇ ಬಿ 60 ಡೇಸ್ ಸಾಕಾಗಲ್ಲ, ಬಟ್ 60 ಡೇಸ್ ಸಾಕು ಅಂತ ವಿಲ್ಸಿ ವರ್ಕೌಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಂದು ಡೇ 1. ಸ್ವಲ್ಪನೇ ಶುರು ಮಾಡ್ತಾ ಇದ್ದೀನಿ. ಮಾಡ್ತಿರೋ ಎಕ್ಸಸೈಸ್ಗೆ ಕೈ ಕಾಲುಗಳು ಹೊಂತಾನೆ ಇಲ್ಲ, ಅಷ್ಟು ಫ್ಯಾಟ್ ಬೆಳೆದು ನಿಂತ್ಬಿಟ್ಟಿದೆ. ನಿಮ್ಮ ಹತ್ರ ಕೂಡ ಈ ವಿಡಿಯೋನ ಡೇ 1ಇಂದ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಇದ್ದು ವರ್ಕೌಟ್ ಮಾಡಿ, ಆ್ಯಸ್ ಯೂಶುವಲ್ ಬಿಸಿನೀರು ಕುಡಿದು, ಮಕ್ಕಳಿಗೂ ಬಿಸಿನೀರು ಕೊಟ್ಟು, ಮಕ್ಕಳಿಗೆ ತಿಂಡಿ. ಇವತ್ತು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ದೋಸೆಗೆ ಮಕ್ಕಳಿಗೆ ತರಕಾರಿ ಪಲ್ಯ, ನಮಗೆ ಆಲೂಗೆಡ್ಡೆ ಪಲ್ಯ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ಕಂಟಿನ್ಯೂಷನ್ ವಿಡಿಯೋನ ಹಾಕ್ತೀನಿ. ದೋಸೆ ಹಂಚಲೇನಾದರೂ ದೋಸೆ ಸರಿಯಾಗಿ ಬರ್ತಾ ಇಲ್ಲ ಅಥವಾ ಎದ್ದೇಳ್ತಿಲ್ಲ ಅಂತ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಟಿಶ್ಯೂ ಪೇಪರಿಂದ ಚೆನ್ನಾಗಿ ಒರೆಸಿದ್ರೆ ದೋಸೆ ಅಂತೂ ತುಂಬ ಚೆನ್ನಾಗಿ ಎದ್ದೇಳುತ್ತೆ, ಬರುತ್ತೆ ಕೂಡ. ಇದೊಂಥರ ಸ್ಮಾಲ್ ಟಿಪ್ ಅಂತ ಅಂದ್ಕೊಳ್ಳಿ. ನನಗೆ ನಾನು ದಪ್ಪಾಗಿದ್ದೀನಿ ಅಂತ ಗೊತ್ತಾಗ್ತಿತ್ತು, ಬಟ್ ಅದನ್ನು ಸಣ್ಣ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ವರ್ಕೌಟ್ ಮಾಡೋಕ್ಕಾಗ್ತಾ ಇಲ್ಲ, ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ಕೊಂಡು ಬಿಡು, ಏಜ್ ಆಯ್ತಲ್ಲ, ಇನ್ನೇನು ಮದುವೆನೂ ಆಯಿತು, ಮಕ್ಕಳು ಆದರು ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊತಾ ಇದ್ದೆ. ಈ ರೀತಿಯಲ್ಲಿ ನಾನು ಚೆನ್ನಾಗಿ ಸಮಾಧಾನ ಮಾಡ್ಕೊತಾ ಇದ್ದೆ. ಈ ಚಾಲೆಂಜ್ನ ಬರೀ ತೂಕ ಕಡಿಮೆ ಮಾಡಬೇಕು ಅಂತ ಮಾತ್ರ ಅಲ್ಲ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು 59 ಡೇಸ್ ಬಾಕಿ ಇದೆ. ವಿಲ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಸ್ಲೋ ಪ್ರೋಗ್ರೆಸ್ ಕೂಡ ಒಂಥರ ಪ್ರೋಗ್ರೆಸ್ಸೇ. ನನ್ನ ದೇಹ ಬದಲಾಗಬೇಕು ಅಂದರೆ ಮೊದಲು ನನ್ನ ಮನಸ್ಸು ಬದಲಾಗಬೇಕು. ಸೊ ಇವಾಗ ನಾನು ನನ್ನ ಮನಸ್ಸನ್ನು ಬದಲಾಯಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. 60 ಡೇಸ್ ವರ್ಕೌಟ್ ಚಾಲೆಂಜ್ನ ತುಂಬ ಚಾಲೆಂಜಾಗಿ ತಗೊಂಡಿದ್ದೀನಿ ಇವತ್ತಿನ ಮಟ್ಟಿಗೆ. ನೋ ಎಕ್ಸ್ಕ್ಯೂಸಸ್, ಓನ್ಲಿ ಪ್ರೋಗ್ರೆಸ್. ನೆಕ್ಸ್ಟ್ ಭೇಟಿಯಾಗೋಣ ಡೇ 2 ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.